Hello friends, welcome back to our channel. Dear teacher aspirants, this is all about GPT model question paper. ನಾನು ಆಲ್ರೆಡಿ ಎಚ್ ಎಸ್ ಟಿ ಆರ್ದು ಕ್ವಶನ್ ಪೇಪರ್ನ ಡಿಸ್ಕಷನ್ ಮಾಡಿದ್ದೀನಿ ನಿಮ್ಮ ಜೊತೆ. ಇವತ್ತು ಈ ಒಂದು ಸೆಷನಲ್ಲಿ ನಾನು ನಿಮ್ಮ ಜೊತೆ ಈ ಒಂದು ಜಿ ಪಿ ಟಿಯ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ದ ಫಸ್ಟ್ ಕ್ವಶನ್ ಈಸ್ ಇನ್ಸ್ಪೈಟ್ ಆಫ್ ದ ಡಾಕ್ಟರ್ಸ್ ವಾರ್ನಿಂಗ್ ಹೀ ಪೇಯ್ಡ್ ಡ್ಯಾಶ್ ಅಟೆನ್ಷನ್ ಟು ಹಿಸ್ ಹೆಲ್ತ್ ಅಂತೇಳಿ. ಡಾಕ್ಟ್ರವನು ವಾರ್ನಿಂಗ್ ಕೊಟ್ಟರು ಕೂಡ ಅವನು ಅದನ್ನು ಯಾವ ಥರ ತಗೊಂಡಿದ್ದ ಅಂತ ಹೇಳಿದ್ರೆ ಎ ಫ್ಯೂ ಲಿಟಲ್ ಸಮ್ ಅಂತೇಳಿ. ನೋಡಿ, ಇದು ಏನು ಅರ್ಥ ಬರುತ್ತೆ ಅನ್ನೋದಾದರೆ ಇದಕ್ಕೆ ಆನ್ಸರ್ ಹೇಳಿಬಿಡ್ತೀನಿ. ಲಿಟಲ್ ಅಂಥೇಳಿ ಸ್ನೇಹಿತರೆ, ನಿಮಗೆ ಗೊತ್ತಿದೆ ಲಿಟಲ್ ಅಂತ ಹೇಳಿದ್ರೆ ಇಲ್ಲ ಅಂಥೇಳಿ, ಅಂದರೆ ಅಷ್ಟು ಏನು ಗಮನನೇ ಕೊಡಲಿಲ್ಲ ಅಂಥೇಳಿ. ಹಾರ್ಡ್ಲಿ ಎನಿ ಅಟೆನ್ಷನ್ ಅಂಥೇಳಿ, ಏನು ಅಟೆನ್ಷನ್ನೇ ಕೊಡಲಿಲ್ಲ ಅಂಥೇಳಿ, ಅಟೆನ್ಷನ್ ಕೊಡಲೇ ಇಲ್ಲ ಅಂಥೇಳಿ. ಲಿಟಲ್ ಅಂತ ಹೇಳಿದ್ರೆ ಸ್ವಲ್ಪ ಅಂಥೇಳಿ, ಸ್ವಲ್ಪ ಅಟೆನ್ಷನ್ ಕೊಟ್ಟ ಅಂಥೇಳಿ. ಲಿಟಲ್ ಅಂತ ಹೇಳಿದ್ರೆ ಡಾಕ್ಟ್ರ್ ಹೇಳಿದ್ದಕ್ಕೆ ಅವನು ಕರೆಕ್ಟಾಗಿ ಕೇಳಿದ ಅಂಥೇಳಿ, ಅದೇ ರೀತಿ ಕೇಳಿದ ಅಂಥೇಳಿ. ಅಂದರೆ ಲಿಟಲಿಗೂ ಲಿಟಲ್ಗೂ ಲಿಟಲ್ಗೂ ಏನು ವ್ಯತ್ಯಾಸ ಅಂಥೇಳಿ ಇಲ್ಲಿ ನೀವು ಗಮನಿಸ್ಬೋದು. ಲಿಟಲ್ ಅಂತ ಹೇಳಿದ್ರೆ ಏನು ಕೊಡಲೇ ಇಲ್ಲ, ಅಟೆನ್ಷನ್ನೇ ಕೊಡಲಿಲ್ಲ, ಅವನು ಆ ಒಂದು ಗಮನನೇ ಕೊಡಲಿಲ್ಲ, ಲಿಟಲ್ ಅಂಥೇಳಿ ಅರ್ಥ ಬರುತ್ತೆ. ಅರ್ಥ ಆಗ್ತಿದೆಯಾ? ಓಕೆ, ಸೊ ಆನ್ಸರ್ ಈಸ್ ಲಿಟಲ್ ಅಂಥೇಳಿ ನಿಮಗೆ ಗೊತ್ತಿರಬೇಕು. ಆ್ಯಂಡ್ ದ ಸೆಕೆಂಡ್ ಕ್ವಶನ್ ಈಸ್ ಮೈ ನೈಬರ್ ಹ್ಯಾಸ್ ಡ್ಯಾಶ್ ಬಂಗ್ಲೋ ಅಂತ ಇದೆ. ಸ್ನೇಹಿತರೆ, ಈ ಕ್ವಶನ್ ನೋಡ್ತಾ ಇದ್ದಂಗೆ ನಿಮಗೆ ಗೊತ್ತಾಗುತ್ತೆ ದಿಸ್ ಕ್ವಶನ್ ಬಿಲಾಂಗ್ಸ್ ಟು ಅಡ್ಜೆಕ್ಟಿವ್ಸ್ ಅಂಥೇಳಿ. ಈ ಕ್ವಶನ್ ನೋಡಿದ ತಕ್ಷಣ ಏನು ಅನಿಸುತ್ತೆ ನಿಮಗೆ? ಇದು ಅಡ್ಜೆಕ್ಟಿವ್. ಈ ಕ್ವಶನಿಗೆ ನೀವು ಆನ್ಸರ್ ಮಾಡಬೇಕು ಅಂತ ಹೇಳಿದರೆ, ಈ ಕ್ವಶನ್ನಿಗೆ ನೀವು ಆನ್ಸರ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಇದು ಗೊತ್ತಿರಬೇಕು. ಏನು? ನಾನು ಬರಿತೀನಿ, ನೀವೇ ನೋಡ್ಕೊಳ್ಳಿ ಏನು ಅಂತೇಳಿ. ಅರ್ಥ ಆಗ್ತಿದೆಯಾ? ಈ ಸೂತ್ರ ಗೊತ್ತಿರಬೇಕು. ಏನಿದು ಅಂತ ಹೇಳಿದ್ರೆ ಓ ರೆಪ್ರೆಸೆಂಟ್ ಒಪಿನಿಯನ್. ನೋಡಿ, ಒಪಿನಿಯನ್ ಅಲ್ವಾ? ಒಪಿನಿಯನ್ ಐ ಬರಬೇಕಿಲ್ಲಿ. ಒಪಿನಿಯನ್. ಎಸ್ ಸೈಜ್. ನೆಕ್ಸ್ಟು ಏಜ್, ಶೇಪ್, ಕಲರ್, origin, material, purpose. ಇದು ಗೊತ್ತಿರ್ಬೇಕು ನಮಗೆ. ಅರ್ಥ ಆಗ್ತಿದೆಯಾ? ಆವಾಗ ನಾವೇನು ಮಾಡ್ಬೋದು, ಇದನ್ನು ಆನ್ಸರ್ ಮಾಡೋಕ್ಕೆ ಸಾಧ್ಯ. ಇಲ್ಲಿ ಫಸ್ಟ್ ಯಾವುದು ಬರುತ್ತೆ? ಒಪಿನಿಯನ್ ಅಂದರೆ ಬ್ಯೂಟಿಫುಲ್ ಅನ್ನೋದು ಒಪಿನಿಯನ್. ಅರ್ಥ ಆಗ್ತಿದೆಯಾ? ಅದಾದಮೇಲೆ ಬ್ಯೂಟಿಫುಲ್ ಆದಮೇಲೆ ಯಾವುದು ಬರುತ್ತೆ? ಸೈಜ್, ಲಾರ್ಜ್. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಈ ಸ್ಟೇಟ್ ಅಥವಾ ಕಂಡೀಷನ್ ಅಂತ ಹೇಳಿ ಇಲ್ಲಿ ಲಾಸ್ಟಿಗೆ ಬರುತ್ತೆ ಇದು. ಸೊ ಫರ್ನಿಶ್ಡ್ ಅಂದರೆ ಮೈ ನೈಬರ್ ಹ್ಯಾಸ್ ಎ ಬ್ಯೂಟಿಫುಲ್ ಲಾರ್ಜ್ ಫರ್ನಿಶ್ಡ್ ಬಾಂಗ್ಲೋ ಅಂತ ಹೇಳಿ ಬರೀಬೇಕಾಗತ್ತೆ. ಸೊ ಈ ಸೂತ್ರನ ನೆನ್ಪಿಟ್ಕೋಬೇಕು ಸ್ನೇಹಿತರೆ. ನಾವು ಈ ಥರ ಎಕ್ಸಾಮಲ್ಲಿ ಕೇಳಿದರು ಅಂತ ಹೇಳಿದ್ರೆ ಈ OSASCOMP ಈ ಸೂತ್ರ ನೆನ್ಪಿಟ್ಕೋಬೇಕು. ಅಕಾರ್ಡಿಂಗ್ ಟು ದ ಪ್ಯಾಟ್ರನ್ ಮೀನ್ಸ್ ಒಪಿನಿಯನ್, ಎಸ್ ಸೈಜ್, ಏಜ್, ಎಸ್ ಶೇಪ್, ಸಿ ಕಲರ್, ಓ ಆರಿಜಿನ್, ಎಂ ಮಟೀರಿಯಲ್, ಪಿ ಪರ್ಪೋಸ್. ಇದು ಗೊತ್ತಿರಬೇಕು ನಮಗೆ. ಇದು ಗೊತ್ತಿತ್ತು ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಯಾವುದೇ ಎಕ್ಸಾಮಲ್ಲಿ ಈ ಥರ ಕ್ವಶನ್ಸ್ ಕೇಳಿದರೆ ನೋಡಿ, ಇಲ್ಲಿ ಇದು ಹೆಂಗೆ ಗೊತ್ತಿಡಬೇಕು ಅಂತ ಹೇಳಿದ್ರೆ ಈ ಒಂದು ಸೂತ್ರ ನೆನ್ಪಿಟ್ಕೋಬೇಕು ನಾವು. ಓಕೆ, ಎಸ್. ನೆಕ್ಸ್ಟು ಮೂರನೇ ಕ್ವಶನ್ ನೋಡಿ. ಜಾನಿ ಹ್ಯಾಸ್ ಬೀನ್ ಇನ್ ಫಿನ್ಲ್ಯಾಂಡ್ ಮಂಡೇ ಅಂತ ಇದೆ. ಜಾನಿ ಹ್ಯಾಸ್ ಬೀನ್ ಇನ್ ಫಿನ್ಲ್ಯಾಂಡ್ ಮಂಡೇ ಅಂತ ಇದೆ. ಇಲ್ಲಿ ಏನು ಇದಕ್ಕೆ ಆನ್ಸರು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಹ್ಯಾಸ್ ಬೀನ್ ಬಂದಾಗ ಇಲ್ಲಿ ಡ್ಯಾಶ್ ಬರಬೇಕಾಗಿತ್ತು, ಡ್ಯಾಶ್ ಕೊಟ್ಟಿಲ್ಲ ಅವರು. ಅರ್ಥ ಆಗ್ತಿದೆಯಾ? ಡ್ಯಾಶ್ ಬರಬೇಕಾಗಿತ್ತು. ಯಾಕೆ ಡ್ಯಾಶ್ ಬರಬೇಕಾಗಿತ್ತು? ಫಿನ್ಲ್ಯಾಂಡ್ ಡ್ಯಾಶ್ ಬರಬೇಕಾಗಿತ್ತು ಇಲ್ಲಿ.
ಇಲ್ಲಿ ಹ್ಯಾಸ್ ಬೀನ್ ಅಂತ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸಿನ್ಸ್ ಬರುತ್ತೆ. ಅರ್ಥ ಆಗ್ತಿದೆಯಾ? ಸಿನ್ಸ್ ಅನ್ನೋದು ಕರೆಕ್ಟ್ ಆನ್ಸರ್ ಇಲ್ಲಿ, ಸಿನ್ಸ್ ಅನ್ನೋದು. ಓಕೆ, ಮಂಡೇ, ಮಂಡೆಯಿಂದ ಜಾನಿ ಹ್ಯಾಸ್ ಬಿನ್ ಇನ್ ಫಿನ್ಲ್ಯಾಂಡ್, ಮಂಡೆಯಿಂದ ಅವನು ಫಿನ್ಲ್ಯಾಂಡಲ್ಲಿ ಇದ್ದಾನೆ ಅಂಥೇಳಿ ಅರ್ಥ ಬರುತ್ತೆ. ಇಟ್ ಮೀನ್ಸ್ ಸ್ಪೆಸಿಫಿಕ್ ಒಂದು ಪಾಯಿಂಟ್ ಆಫ್ ಟೈಮ್ನ ನಾವು ಈ ಒಂದು ಸೆನ್ಸಿಂದ ಯೂಸ್ ಮಾಡ್ತೀವಿ. ಪಾಯಿಂಟ್ ಆಫ್ ಟೈಮ್ನ ಎಕ್ಸ್ಪ್ರೆಸ್ ಮಾಡಬೇಕಾದಾಗ ಪಾಯಿಂಟ್ ಆಫ್ ಟೈಮ್ ಮಂಡೇ ಅಂತೇಳಿ. ಓಕೆ, ಪಾಯಿಂಟ್ ಆಫ್ ಟೈಮ್ ಈಸ್ ಮಂಡೇ ಅಂಥೇಳಿ. ಓಕೆ, ನೆಕ್ಸ್ಟ್ ಆ್ಯಂಡ್ ಫೋರ್ತ್ ಕ್ವಶನ್ ಈಸ್ ಹ್ಯಾವ್ ಯು ಎವರ್ ಬೀನ್ ಅಬ್ರಾಡ್? ಹ್ಯಾವ್ ಯು ಎವರ್ ಬೀನ್ ಅಬ್ರಾಡ್? ಇದಕ್ಕೆ ಇಲ್ಲಿ ನೋಡಿ ಏನು ಕ್ವಶನ್ನು ಅಂತ ಹೇಳಿದ್ರೆ ಇಲ್ಲಿ ಏನು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ನೋ ಐ ಹ್ಯಾವೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಹ್ಯಾವ್ ಇದೆ ಅಲ್ವಾ, ಇದಕ್ಕೆ ಆನ್ಸರ್ ಏನು? ನೀನು ಯಾವಾಗಾರು ಅಬ್ರಾಡಿಗೆ ಹೋಗಿದೆಯಾ ಅಂತ ಕೇಳಿದಂಗೆ ನೋ ಐ ಹ್ಯಾವೆಂಟ್ ಅಂತ ಆಗುತ್ತೆ. ಯಾಕೆ ಈ ಆನ್ಸರ್ ಅಥವಾ ಸರಿ ಎಸ್ ಯಾಕೆ ಬರಲ್ಲ ಅಂತ ಹೇಳಿದ್ರೆ ಎಸ್ ಐ ಹ್ಯಾವ್ ಅಂತ ಇರಬೇಕಾಗಿತ್ತು. ಎಸ್ ಐ ಹ್ಯಾವ್ ಅನ್ನೋದು ಎಲ್ಲೂ ಇಲ್ಲ ಇಲ್ಲಿ. ಸೊ ಇಲ್ಲಿ ನೋಡಿ ನೋ ಐ ಹ್ಯಾವ್ ಅಂತ ಇದೆ, ನೋ ಐ ಹ್ಯಾವ್ ಅಂತ ಬರಲ್ಲ, ನೋ ಐ ಹ್ಯಾವೆಂಟೇ ಬರಬೇಕು. ಎಸ್ ಐ ಹ್ಯಾವ್ ಅಂತ ಬರ್ತಿತ್ತು, ಅದು ಇಲ್ಲ. ಸೊ ನೋ ಐ ಹ್ಯಾವ್ ಬೀನ್ ಅಂತ ಇದೆ, ಇದು ಅಲ್ಲ. ಸೊ ಆಪ್ಷನ್ ಒಂದು ಕರೆಕ್ಟ್ ಆನ್ಸರ್ ಆಗುತ್ತೆ, ನೋ ಐ ಹ್ಯಾವೆಂಟ್ ಅಂತೇಳಿ. ನೋ ಐ ಹ್ಯಾವೆಂಟ್ ಅನ್ನೋದು ಕರೆಕ್ಟ್ ಆನ್ಸರು. ಯಾಕೆ ಅಂತೇಳಿದ್ರೆ ಬೇರೆ ಆಪ್ಷನಲ್ಲಿ ಎಸ್ ಐ ಹ್ಯಾವ್ ಇಲ್ಲದೆ ಇರೋದ್ರಿಂದ ಏನು ಐ ವಿಲ್ ಗೋ ಟು ಫಸ್ಟ್ ಆಪ್ಷನ್. ನಾನು ಫಸ್ಟ್ ಆಪ್ಷನಿಗೆ ಹೋಗ್ತೀನಿ. ಓಕೆ, ದಿಸ್ ಈಸ್ ಕರೆಕ್ಟ್ ಆನ್ಸರ್ ಅಂತ ಹೇಳಿ ಅಕಾರ್ಡಿಂಗ್ ಟು ದ ಪ್ಯಾಟ್ರನ್. ನೆಕ್ಸ್ಟು 5ನೇ ಕ್ವಶನ್ ನೋಡಿ. 5ನೇ ಕ್ವಶನ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಅರುಣ್ ಡ್ಯಾಶ್ ಫಾರ್ ಎ ಸ್ವಿಮ್ ಎವ್ರಿ ಡೇ ಇನ್ ದ ಈವ್ನಿಂಗ್ ಅಂತ ಇದೆ. ಅರುಣ್ ಇದು ಸಿಂಪಲ್ ಪ್ರೆಸೆಂಟಲ್ಲಿರ್ತಕ್ಕಂಥ ಸೆಂಟೆನ್ಸ್. ನಾವು ಇಲ್ಲಿ ಹ್ಯಾಡ್ ಬಳಸ್ಬೇಕಾ? ಇದು ಸಿಂಪಲ್ ಪ್ರೆಸೆಂಟಲ್ಲಿ ಹ್ಯಾಡ್ ಬರಲ್ಲ, ಹ್ಯಾಸ್ ಗಾನು ಇದು ಬರಲ್ಲ. ವೆಂಟ್ ಟು ಪಾಸ್ಟ್ ಟೆನ್ಸು, ಗೋಸ್ ಕರೆಕ್ಟ್ ಆನ್ಸರ್. ಯಾಕೆಂದರೆ ಅರುಣ್ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್. ಥರ್ಡ್ ಪರ್ಸನ್ ಸಿಂಗ್ಯುಲರಿಗೆ ನಾವೇನು ಮಾಡ್ತೀವಿ, ನಾವು ಒಂದು ಪ್ರೆಸೆಂಟ್ ಟೆನ್ಸಲ್ಲಿ ಇ ಎಸ್ನ ಆ್ಯಡ್ ಮಾಡ್ತೀವಿ V1ಗೆ, ಅಂದರೆ ಪ್ರೆಸೆಂಟ್ ಫಾರ್ಮ್ನ ವರ್ಬಿಗೆ ಇ ಎಸ್. ಯಾಕೆಂದರೆ ಇದು ಗೋ ಅನ್ನೋದು ಎಸ್ ತಗೊಳ್ಳಲ್ಲ, ಇ ಎಸ್ ತಗೊಳುತ್ತೆ. ಅದಕ್ಕೆ ರೈಟ್ ಇದ್ದಿದ್ರೆ ನಾವು ಬರೀ ಎಸ್ ಹಾಕಿದರೆ ರೈಟ್ಸ್ ಆಗ್ತಿತ್ತು. ಸೊ ಇದು ನಿಮಗೆ ಗೊತ್ತಿರಬೇಕು. ಆಪ್ಷನ್ 3 ಕರೆಕ್ಟ್ ಆನ್ಸರ್ ಇದಕ್ಕೆ. ಆಪ್ಷನ್ 3 ಇದೆಯಲ್ಲ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 6ನೇ ಕ್ವಶನ್ ನೋಡೋದಾದರೆ ಏನು, ದ ಮದರ್ ಲಾಂಗ್ಡ್ ಡ್ಯಾಶ್ ಫಾರ್ ಹರ್ ಸನ್ ವೆನ್ ಹಿ ವಾಸ್ ಇನ್ ಕ್ಯಾಪ್ಟಿವಿಟಿ ಅಂತ ಇದೆ. ನೋಡಿ ಈ ಕ್ವಶನ್ನು ತುಂಬ ಸ್ವಲ್ಪ ಏನೋ ಅನಿಸುತ್ತೆ ನಿಮಗೆ. ಆದರೆ ಇಲ್ಲಿ ಏನು ಹೇಳಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ ಹಿಯರ್ ದ ಇಂಟೆಂಡೆಡ್ ಮೀನಿಂಗ್ ಈಸ್ ದಟ್ ದ ಮದರ್ ವಿಶ್ಡ್ ಅಂತ ಆಗಬೇಕು. ಅದು ಅಂದರೆ ಲಾಂಗ್ಡ್ ಅಂತ ಹೇಳಿದ್ರೆ ವಿಶ್ಡ್ ಅಂತೇಳಿ. ಅಂದರೆ ಲಾಂಗ್ಡ್ ಅಂತ ಬಂದಾಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಅವಳು ವಿಶ್ ಮಾಡ್ತಾ ಇದ್ದಾಳೆ ಅಂಥೇಳಿ ಅರ್ಥವನ್ನು ಪಡ್ಕೊಳ್ಳೋದ್ರಿಂದ ಗ್ರಾಮೆಟಿಕಲಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವಾಂಟೆಡ್ ಹರ್ ಓನ್ ವಾಯ್ಸ್ ಟು ಬಿ ಹರ್ಡ್ ಅಂತ ಆಗಬೇಕು. ಟು ಬಿ ಹರ್ಡ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಟು ಬಿ ಹರ್ಡ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟು 7ನೇ ಕ್ವಶನಿಗೆ ಬಂದ್ವಿ ಅಂತ ಹೇಳಿದ್ರೆ 7ನೇ ಕ್ವಶನ್ ನೋಡಿ. ಈ 7ನೇ ಕ್ವಶನಲ್ಲಿ ದ ಪರ್ಫಾರ್ಮೆನ್ಸ್ ಆಫ್ ದ ಸ್ಟೂಡೆಂಟ್ಸ್ ಡ್ಯಾಶ್ ಅಪ್ ಟು ದ ಮಾರ್ಕ್ ಅಂತ ಇದೆ. ನೋಡಿ ಇಲ್ಲಿ ಏನಾಗುತ್ತೆ ಗೊತ್ತಾ, ಈ ಒಂದು ಕ್ವಶನಿಗೆ ನಾವು ಆನ್ಸರ್ ಮಾಡಬೇಕು ಅಂತ ಹೇಳಿದ್ರೆ ದ ಪರ್ಫಾರ್ಮೆನ್ಸ್ ಆಫ್ ದ ಸ್ಟೂಡೆಂಟ್ಸ್ ಅಂತ ಇದೆ. ಆದರೆ ಇಲ್ಲಿ ಸ್ಟೂಡೆಂಟ್ಸ್ ಅಂತ ಇದ್ದರೂ ಕೂಡ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಈ ಪರ್ಫಾರ್ಮೆನ್ಸಿಗೆ ನಾವು ಏನು ಹಾಕಬೇಕಾಗತ್ತೆ, ವರ್ಬ್ ಹಾಕಬೇಕಾಗತ್ತೆ. ಪರ್ಫಾರ್ಮೆನ್ಸ್ ಈಸ್ ಆಗುತ್ತೆ, ಸ್ಟೂಡೆಂಟ್ಸಿಗೆ ಹಾಕಬೇಕಾಗಿಲ್ಲ ನಾವಿಲ್ಲಿ. ಯಾಕೆ ಅಂತ ಹೇಳಿದ್ರೆ ಪರ್ಫಾರ್ಮೆನ್ಸು ಇಟ್ ಬಿಲಾಂಗ್ಸ್ ಟು, ಅಂದರೆ ಇದು ಸಿಂಗ್ಯುಲರ್ ಸಬ್ಜೆಕ್ಟ್ ಆಗುತ್ತೆ. ಈ ಸಿಂಗ್ಯುಲರ್ ಸಬ್ಜೆಕ್ಟಿಗೆ ಸಿಂಗ್ಯುಲರ್ ವರ್ಬ್ ಬರುತ್ತೆ. ಸ್ಟೂಡೆಂಟ್ಸಿಗೆ ಹಾಕಬಾರ್ದು ನಾವಿಲ್ಲಿ, ಸ್ಟೂಡೆಂಟ್ಸ್ ಅಲ್ಲ ಸಬ್ಜೆಕ್ಟ್ ಇಲ್ಲಿ ಪರ್ಫಾರ್ಮೆನ್ಸ್ ಆಗುತ್ತೆ. ನಾನು ನಿನ್ನೆ ಹೇಳಿದ್ದೆ ಗೊತ್ತಾ, ದ ಲೀಸ್ಟ್ ಆಫ್ ಬುಕ್ಸ್ ಅಂತೇಳಿ. ದ ಲೀಸ್ಟ್ ಆಫ್ ಬುಕ್ಸಿಗೆ ಹಾಕಂಗಿಲ್ಲ, ಲೀಸ್ಟಿಗೆ ಹಾಕ್ಬೇಕು ನಾವು ವರ್ಬನ್ನು. ದ ಲೀಸ್ಟ್ ಆಫ್ ಬುಕ್ಸ್ ಈಸ್ ಆನ್ ದ ಟೇಬಲ್ ಅಂತ ಇದೆ. ಹಂಗೆ ದ ಪರ್ಫಾರ್ಮೆನ್ಸ್ ಆಫ್ ದ ಸ್ಟೂಡೆಂಟ್ಸ್
ಈಸ್ ಅಪ್ ಟು ದ ಮಾರ್ಕ್ ಅಂತ ಹೇಳಿ ನಾವೇನು ಮಾಡ್ತೀವಿ ಹೇಳಬೇಕಾಗತ್ತೆ. ಓಕೆ, ಅರ್ಥ ಆಗ್ತಿದೆಯಲ್ವಾ? ಎಸ್. ನೆಕ್ಸ್ಟು 8ನೇ ಕ್ವಶನ್ ಅಲ್ವಾ? 8ನೇ ಕ್ವಶನ್ ನೋಡಿ, ಇಲ್ಲಿ ಎ ಟ್ರೀ ಈಸ್ ಎ ಟ್ರೀ, ಎ ಟ್ರೀ ಈಸ್ ಎ ಟ್ರೀ ಡ್ಯಾಶ್ ದೇರ್ ಮೇ ಬಿ ನೋ ಫ್ಲವರ್ಸ್ ಆನ್ ಇಟ್ ಅಂತ ಇದೆ ನೋಡಿ. ಇದರಲ್ಲಿ ಆಲ್ದೋ ಅಂತ ಇದೆ, ನೆಕ್ಸ್ಟು ಇಫ್ ಅಂತ ಇದೆ, ವೆದರ್ ಅಂತ ಇದೆ, ಬಿಕಾಸ್ ಅಂತ ಇದೆ. ಯಾವುದು ಆನ್ಸರ್ ಅಂತ ಹೇಳಿದ್ರೆ ನೋಡಿ, ಇಫ್ ಬರಲ್ಲ, ಏನು ಬರಲ್ಲ, ಆಲ್ದೋ ಎ ಟ್ರೀ ಈಸ್ ಎ ಟ್ರೀ ಆಲ್ದೋ, ಎ ಟ್ರೀ ಈಸ್ ಎ ಟ್ರೀ ಆಲ್ದೋ ದೇರ್ ಮೇ ಬಿ ನೋ ಫ್ಲವರ್ಸ್ ಆನ್ ಇಟ್. ಅದರಿಂದ ಟ್ರೀ ಅಂದರೆ ಅದು ಒಂದು ಟ್ರೀ ಅಷ್ಟೇ, ಅದರಿಂದ ಅದರಲ್ಲಿ ಫ್ಲವರ್ಸ್ ಇಲ್ಲ. ಏನು, ಮೇ ಬಿ ನೋ ಫ್ಲವರ್ಸ್ ಆನ್ ಇಟ್, ಅದಕ್ಕೆ ಅಲ್ಲಿ ಫ್ಲವರ್ ಇಲ್ಲ. ದ ಸೆಂಟೆನ್ಸ್ ಮೀನ್ಸ್ ದಟ್ ಟ್ರೀ ರಿಮೈನ್ಸ್ ಎ ಟ್ರೀ. ಆ ಟ್ರೀ ಇದೆಯಲ್ಲ, ಅದು ಟ್ರೀ ಅಷ್ಟೇ, ಅದು ಮರ, ಅದು ಅದರಲ್ಲಿ ಹೂ ಬಿಡಲ್ಲ ಅನ್ನೋದು ಇಲ್ಲಿ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟು 9ನೇ ಕ್ವಶನ್ ನೋಡಿ, ಲೆಟಸ್ ಪ್ಲೇ ನೌ ಅಂತ ಇದೆ ನೋಡಿ. ಲೆಟ್ಸ್ ಅಂತ ಬಂದರೆ ಅಥವಾ ಲೆಟಸ್ ಅಂತ ಬಂದರೆ ನಿಮಗೆ ನಾನು ಹೇಳಿಕೊಟ್ಟಿದ್ದೀನಿ, ಶಲ್ ವಿ ಅನ್ನೋ ಒಂದು ಏನನ್ನು ಹಾಕಬೇಕು, ಕ್ವಶನ್ ಟ್ಯಾಗ್ನ ಹಾಕಬೇಕು ಅಂತೇಳಿ. ಶಲ್ ವಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಶಲ್ ವಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಇದು ಬರಲ್ಲ, ಇದು ಬರಲ್ಲ, ಇದು ಬರಲ್ಲ. ಲೆಟ್ಸನ್ನು ಹೊರಡಿದ್ರೆ ನೀವು ಶಲ್ ವಿ ಅಂತ ಹೇಳಿ ಹಾಕಬೇಕಾಗತ್ತೆ. ಈ 10ನೇ ಕ್ವಶನ್ ನೋಡಿ, ಸುಧಾ ಡ್ಯಾಶ್ ಡಸ್ ಪ್ರೊಫೆಸರ್ ಜಾನ್ ಗೋ ಟು ದ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಆನ್ ಬಿಸ್ನೆಸ್ ಅಂತ ಇದೆ. ಸಹನಾ ಹೇಳ್ತಾಳೆ ಅದಕ್ಕೆ ಅಟ್ಲೀಸ್ಟ್ ಒನ್ಸ್ ಎ ಮಂತ್ ಅಂತೇಳಿ. ಇಲ್ಲಿ ಏನು ಬರಬೇಕು ಅಂದರೆ, ಈ ಅದನ್ನು ಫುಲ್ಫಿಲ್ ಮಾಡಿ ಹೇಳಿದರೆ ಅರ್ಥ ಆಗುತ್ತೆ ನಿಮಗೆ, ಸುಮ್ಮನೆ ಹೇಳಿದರೆ ಅರ್ಥ ಆಗಲ್ಲ ನೋಡಿ. ಅವರು ಯಾವಾಗ ಹೋಗ್ತಾರೆ ಅಂತ ಹೇಳಿ ಕೇಳಿದಂಗೆ, ಅಂದರೆ ಒನ್ಸ್ ಎ ಮಂತ್ ಅಂದರೆ ಒನ್ಸ್ ಇನ್ ಎ ಮಂತ್ ಅಂತ ಹೇಳಿದ್ರೆ ತಿಂಗಳಿಗೆ ಒಂದು ಸರಿ ಅಂಥೇಳಿ, ಅಂದರೆ ಹೌ ಆಫನ್ ಅಂತ ಬರುತ್ತೆ, ಹೌ ಆಫನ್ ಅಂತ ಬರುತ್ತೆ. ಹೌ ಆಫನ್ ಡಸ್ ಪ್ರೊಫೆಸರ್ ಜಾನ್ ಗೋ ಟು ದ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಆನ್ ಬಿಸ್ನೆಸ್ ಪರ್ಪಸ್ಸಿಗೋಸ್ಕರ ಆ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಹತ್ರ ಯಾವ್ಯಾವ ಹೋಗ್ತಾರೆ ಅಂತ ಹೇಳಿದ್ರೆ ಒನ್ಸ್ ಇನ್ ಎ ಮಂತ್. ಸೊ ಇಲ್ಲಿ ಕ್ವಶನ್ ಏನಂತ ಕೇಳಬೇಕು, ಹೌ ಆಫನ್ ಅಂತ ಕೇಳಬೇಕು. ಹೌ ಮಚ್ ಅಂತ ಕೇಳಕ್ಕೆ ಬರಲ್ಲ, ಹೌ ಲಾಂಗ್ ಅಂತ ಕೇಳಕ್ಕೆ ಬರಲ್ಲ, ಹೌ ಮೆನಿ ಅಂತ ಕೇಳಕ್ಕೆ ಬರಲ್ಲ. ಸೊ ಆಪ್ಷನ್ ಒಂದು ಕರೆಕ್ಟ್ ಆನ್ಸರ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟು 11ನೇ ಕ್ವಶನ್ ನೋಡಿ. 11ನೇ ಕ್ವಶನ್ನು, ಈ ಸೆಡ್ ಟು ದೆಮ್, ಇದು ಈ ಸೆಡ್ ಟು ದೆಮ್. ಇಲ್ಲಿ ನೋಡಿ ಏನಾಗುತ್ತೆ, ಡೋಂಟ್ ಮೇಕ್ ಎ ನಾಯ್ಸ್. ಈ ಸೆಡ್ ಟು ದೆಮ್, ಅವ್ರು ಹೇಳ್ತಾರೆ, ಏನಂತ ಹೇಳ್ತಾರೆ, ಮಾತಾಡಬೇಡಿ ಅಂತೇಳಿ, ಡೋಂಟ್ ಮೇಕ್ ಎ ನಾಯ್ಸ್, ಗಲಾಟೆ ಮಾಡಬೇಡಿ ಅಂತೇಳಿ. ಹಿ ಆಸ್ಕ್ಡ್ ದೆಮ್, ಇದನ್ನು ನಾವೇನು ಮಾಡಬೇಕು, ರಿಪೋರ್ಟ್ ಮಾಡಬೇಕು. ಏನು ಮಾಡಬೇಕು, ರಿಪೋರ್ಟ್ ಮಾಡಬೇಕು. ಡೋಂಟ್ ಅಂತ ಇದ್ದಾಗ ನಾಟ್ ಬರುತ್ತೆ, ದೆಮ್ ನಾಟ್ ಟು ಮೇಕ್ ನಾಯ್ಸ್ ಆಗಬೇಕು, ನಾಟ್ ಟು ಮೇಕ್ ಎ ನಾಯ್ಸ್. ಎಲ್ಲಿದೆ ಇಲ್ಲಿ ಆನ್ಸರು, ನಾಟ್ ಟು ಮೇಕ್ ಎ ನಾಯ್ಸ್. ಆಪ್ಷನ್ 1 ಕರೆಕ್ಟ್ ಆನ್ಸರ್. ಆಪ್ಷನ್ 1 ಇದೆಯಲ್ಲ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ರಾಮ್ ಈಸ್ ಮ್ಯಾರಿಡ್ ಕಲಾ ಈಸ್ ಮ್ಯಾರಿಡ್. ದೀಸ್ ಸೆಂಟೆನ್ಸಸ್ ಕ್ಯಾನ್ ಬಿ ಅಪ್ರೋಪ್ರಿಯೇಟ್ಲಿ ಕಂಬೈನ್ಡ್ ಆ್ಯಸ್ ಅಂತ ಇದೆ ನೋಡಿ. ಇದು ತುಂಬ ಈಸಿ ಕಾನ್ಸೆಪ್ಟ್, ಇದು ಈಸಿ ಕಾನ್ಸೆಪ್ಟು ಕೂಡ ಹೌದು, ಈಸಿಯಾಗಿ ಮಾರ್ಕ್ಸ್ ಬರೋ ಏರಿಯಾನೂ ಕೂಡ ಹೌದು. ರಾಮ್ ಈಸ್ ಮ್ಯಾರಿಡ್ ಅಲ್ವಾ, ರಾಮ್ ಈಸ್ ಮ್ಯಾರಿಡ್. ಕಲಾ ಈಸ್ ಆಲ್ಸೋ ಮ್ಯಾರಿಡ್ ಅಲ್ವಾ, ಮ್ಯಾರಿಡ್. ಓಕೆ, ಈ ಕ್ವಶನನ್ನು ಎರಡೂ ಸೇರಿಸಿ ಬರೆದಾಗ ನಾವು ಯಾವ ಆನ್ಸರ್ ಕರೆಕ್ಟ್ ಆಗುತ್ತೆ ಅಂತ ಹೇಳಿ. ರಾಮ್ ಮ್ಯಾರಿಡ್ ಕಲಾ ಅಂತ ಇದೆ, ಅಲ್ಲ. ಬೋತ್ ರಾಮ್ ಆ್ಯಂಡ್ ಕಲಾ ಆರ್ ಮ್ಯಾರಿಡ್, ನೋಡೋಣ. ಇದು ರಾಮ್ ಆ್ಯಂಡ್ ಕಲಾ ಮ್ಯಾರಿಡ್ ಈಚ್ ಅದರ್, ಅಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ ಇಬ್ಬರು ಪರಸ್ಪರ ಮದುವೆ ಆದರು ಅಂದಂಗೆ ಆಗುತ್ತೆ. ಇಲ್ಲೂ ಅಷ್ಟೇ, ಹಂಗೆ ಅದೇ ಅರ್ಥ ಬರುತ್ತೆ. ರಾಮ್ ಆ್ಯಂಡ್ ಕಲಾ ಮ್ಯಾರಿಡ್ ದೆಮ್ಸೆಲ್ಸ್, ಅವ್ರವ್ರ ಪಾಡಿಗೆ ಅವ್ರವ್ರ ಮದುವೆ ಆದರು ಅನ್ನಂಗೆ ಆಗುತ್ತೆ. ಸೊ ಇವು ಮೂರು ಕೂಡ ಆನ್ಸರ್ ಬರಲ್ಲ ನೋಡಿ. ಆಪ್ಷನ್ 1 ಇದೆಯಲ್ಲ, ಬೋತ್
ರಾಮ್ ಆ್ಯಂಡ್ ಕಲಾ ಆರ್ ಮ್ಯಾರಿಡ್, ಇಬ್ಬರು ಕೂಡ ಮದುವೆ ಆದರು ಅನ್ನೋ ಅರ್ಥವನ್ನು ಬರುತ್ತೆ. ಅವರಿಬ್ಬರು ಮದುವೆ ಆದರು ಅಂತ ಹೇಳಿಲ್ಲ ಇಲ್ಲಿ, ಇವರಿಬ್ಬರು ಜೊತೆಗೆ ಮದುವೆ ಆದರು ಅಂತ ಹೇಳಿಲ್ಲ, ಇಬ್ಬರು ಬೇರೆ ಬೇರೆ ಮದುವೆ ಆದರು ಅಂತ ಹೇಳಿದ್ದಾರೆ. ಸೊ ಬೋತ್ ರಾಮ್ ಆ್ಯಂಡ್ ಕಲಾ ಆರ್ ಮ್ಯಾರಿಡ್ ಅಂತ ಹೇಳಿ ನಾವೇನು ಮಾಡ್ತೀವಿ ಹೇಳಬೇಕಾಗತ್ತೆ. ನೆಕ್ಸ್ಟು 13ನೇ ಕ್ವಶನ್ ನೋಡಿ. ಈ 13ನೇ ಕ್ವಶನಲ್ಲಿ ನೋಡಿ, ಕಂಪ್ಲೀಟ್ ದ ಅನಾಲಜಿ ಅಂತ ಇದೆ. ಡೈರೆಕ್ಟ್ ಇಂಡೈರೆಕ್ಟ್ ಆಗುತ್ತೆ. ಎಂಪ್ಲಾಯ್ಡ್ ಅನ್ಎಂಪ್ಲಾಯ್ಡ್ ಆಗಬೇಕು, ಮಿಸ್ಎಂಪ್ಲಾಯ್ಡ್ ಅಲ್ಲ, ಡಿಸ್ಎಂಪ್ಲಾಯ್ಡ್ ಅಲ್ಲ, ಅದೆಲ್ಲ ಅನ್ಎಂಪ್ಲಾಯ್ಡ್ ಆಗಬೇಕು. ಇದು ಪ್ರಿಫಿಕ್ಸಿಗೆ ಸಂಬಂಧಿಸಿದಂಥ ಕ್ವಶನ್ ಆಗುತ್ತೆ. ಇದು ಇಟ್ ಬಿಲಾಂಗ್ಸ್ ಟು ಪ್ರಿಫಿಕ್ಸ್. ಇದೊಂದು ಪ್ರಿಫಿಕ್ಸಿಗೆ ಸಂಬಂಧಿಸಿದಂಥ ಕ್ವಶನ್ ಆಗುತ್ತೆ. ಡೈರೆಕ್ಟು ಇಂಡೈರೆಕ್ಟು, ಎಂಪ್ಲಾಯ್ಡು ಅನ್ಎಂಪ್ಲಾಯ್ಡ್ ಅಂತೇಳಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, 14ನೇ ಕ್ವಶನ್ನು. ಹೋ ಹೋ ಐ ಬ್ರೋಕ್ ಮೈ ಲೆಗ್ ಅಂತ. ಹೋ ಐ ಬ್ರೋಕ್ ಮೈ ಲೆಗ್. ಹೋ ಆದಮೇಲೆ ಇಲ್ಲೊಂದು ಎಕ್ಸ್ಕ್ಲಮೇಷನ್ ಮಾರ್ಕ್ ಬರಬೇಕು. ಯಾಕೆ ಅಂತ ಹೇಳಿದ್ರೆ ಇದು ಆಶ್ಚರ್ಯ ಸೂಚಕವಾಗಿ ಕೇಳೋದು. ಅದಾಗ್ತಿದೆಯಾ ನೋಡಿ, ಒನ್ ಇಂಪಾರ್ಟೆಂಟ್ ಪಂಕ್ಚುಯೇಷನ್ ಮಾರ್ಕ್ ಈಸ್ ಮಿಸ್ಸಿಂಗ್ ಅಲ್ವಾ? ಯಾವುದು ಅಂತ ಹೇಳಿದ್ರೆ ಕೋಲನ್ನ ಅಲ್ಲ, ಕ್ವಶನ್ ಮಾರ್ಕ್ ಅಲ್ಲ, ಎಕ್ಸ್ಕ್ಲಮೇಟರಿ ಮಾರ್ಕ ಹೌದು, ಫುಲ್ ಸ್ಟಾಪ್ ಅಲ್ಲ. ಸೊ ಆಪ್ಷನ್ 2 ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಎಕ್ಸ್ಕ್ಲಮೇಷನ್ ಮಾರ್ಕ್ ಇದೆಯಲ್ಲ ಇಲ್ಲಿ ಬಿಟ್ಟೋಗಿದೆ. ಆಪ್ಷನ್ 3 ಇದೆಯಲ್ಲ ಇದು ಕರೆಕ್ಟ್ ಆನ್ಸರ್. ಎಕ್ಸ್ಕ್ಲಮೇಷನ್ ಮಾರ್ಕು ಬಿಟ್ಟೋಗಿದೆ. ಹೋ ಆಮೇಲೆ ನೋಡಿ, ಈ ಫೋನ್ ಬಂದ ತಕ್ಷಣ ಹೆಲೋ ಅಂತೀವಿ. ಹೆಲೋ ಆದಮೇಲೆ ಈ ಥರ ಇಟ್ಬೇಕು, ಅರ್ಥ ಆಗ್ತಿದೆಯಾ? ನಮಗೆ ವಾವ್ ಅಂತೀವಿ, ವಾವ್. ಹಾಯ್ ಅಂತೀವಿ, ಹಾಯ್ ಆದ್ಮೇಲೆ ಹಿಂಗೆ. ಇವೆಲ್ಲ ಏನಪ್ಪ ಅಂದರೆ ಸಡನ್ ಫೀಲಿಂಗ್ಸ್ಗಳನ್ನು ನಾವು ಈ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತೇಳಿ. ಈ 15ನೇ ಕ್ವಶನ್ ನೋಡಿ. 15ನೇ ಕ್ವಶನಲ್ಲೂ ಮೈ ಬ್ರದರ್ ಇನ್ ಲಾಸ್ ಹೂ ಲೀವ್ ಇನ್ ಬಾಂಬೆ ಹ್ಯಾವ್ ಕಮ್ ಟು ಸ್ಟೇ ವಿತ್ ಮೀ. ದ ಎರರ್ ಇನ್ ದ ಅಬೋವ್ ಸೆಂಟೆನ್ಸಸ್ ಈಸ್ ಫೌಂಡ್ ಇನ್ ಅಂತ ಹೇಳಿ ಕೇಳಿದ್ದಾರೆ. ಈ ಮೇಲ ಸೆಂಟೆನ್ಸಲ್ಲಿ ಎಲ್ಲಿ ಎರರ್ ಇದೆ ಅಂಥೇಳಿ ನೋಡಿ. ಇಲ್ಲಿ ಏನಾಗಬೇಕು ಅಂತ ಹೇಳಿದ್ರೆ ನಾವು ಬ್ರದರ್ ಇನ್ ಲಾಸ್ ಅಂತ ಹೇಳಬಾರ್ದು, ಇದು ತಪ್ಪಾಗುತ್ತೆ ನೋಡಿ. ಬ್ರದರ್ಸ್ ಇನ್ ಲಾ ಕರೆಕ್ಟ್, ಅರ್ಥ ಆಗ್ತಿದೆಯಾ? ಸೊ ಎರರ್ ಎಲ್ಲಿದೆ ಅಂತ ಹೇಳಿದ್ರೆ ಎ ಭಾಗದಲ್ಲಿದೆ. ಸೊ ಆಪ್ಷನ್ ಬಿ ಅನ್ನೋದು ಕರೆಕ್ಟ್. ಆಪ್ಷನ್ ಎ ಅಂದರೆ ಮೀನ್ಸ್ 2 ಎರಡನೇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕರೆಕ್ಟ್ ಆನ್ಸರ್ ಆಗುತ್ತೆ. ನಾವು ಯಾವತ್ತೂ ಕೂಡ ಇಲ್ಲಿ ಹಾಕಬೇಕು ಪ್ಲೂರಲ್ಸ್, ಇಲ್ಲೆಲ್ಲ, ಅರ್ಥ ಆಗ್ತಿದೆಯಾ? ಇಲ್ಲೇ ಹಾಕಬಾರ್ದು. ಸೊ ಬ್ರದರ್ಸ್ ಇನ್ ಲಾ ಅಂತ ಹೇಳಿ ಹಾಕಬೇಕಾಗುತ್ತೆ. ಓಕೆ, ನೆಕ್ಸ್ಟ್ 16ನೇ ಕ್ವಶನ್ ನೋಡಿ. 16ನೇ ಕ್ವಶನ್ನು, ವೇರ್ ಐ ಲೆಫ್ಟ್ ಮೈ ಬ್ಯಾಗ್ ಐ ಡೋಂಟ್ ನೋ ದ ಗಿವನ್ ಸೆಂಟೆನ್ಸ್ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್. ಇದು ಏನಕ್ಕೆ ಎಕ್ಸಾಂಪಲ್ ಆಗಿದೆ ಅಂತ ಹೇಳಿ ಕೇಳಿದ್ದಾರೆ ನೋಡಿ. ವೇರ್ ಐ ಲೆಫ್ಟ್ ಮೈ ಬ್ಯಾಗ್ ಐ ಡೋಂಟ್ ನೋ, ನನ್ನ ಬ್ಯಾಗನ್ನ ಎಲ್ಲಿ ಬಿಟ್ಟೆ ಗೊತ್ತಿಲ್ಲ ನನಗೆ ಅಂತೇಳಿ. ಇಂಪೆರೇಟಿವ್ ಸೆಂಟೆನ್ಸಾ? ಅಲ್ಲ. ಎಕ್ಸ್ಕ್ಲಮೇಟರಿ ಸೆಂಟೆನ್ಸಾ? ಅಲ್ವೇ ಅಲ್ಲ. ಅಸರ್ಟಿವ್ ಸೆಂಟೆನ್ಸಾ? ಹೌದು. ಇಂಟ್ರಗೇಟಿವ್ ಸೆಂಟೆನ್ಸ್ ಅಲ್ಲ. ನಾವೇನು ಮಾಡ್ತೀವಿ ಗೊತ್ತಾ? ವೇರ್ ಅಂತ ಬಂದಿದೆ, ಇದು ಇಂಟ್ರಗೇಟಿವ್ ಸೆಂಟೆನ್ಸ್ ಅಂತ ಹೇಳಿ ಕಣ್ಣು ಮುಚ್ಕೊಂಡು ಬರೀತೀವಿ. ಕಣ್ಣು ಮುಚ್ಕೊಂಡು ಬರೀಬಾರ್ದು. ಏನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಥಿಂಕ್ ಮಾಡಬೇಕು, ಸೆಂಟೆನ್ಸ್ ನೋಡಬೇಕು. ಇಲ್ಲಿ ಕಾಮ ಇದೆ, ಇಲ್ಲಿ ಫುಲ್ ಸ್ಟಾಪ್ ಇದೆ, ಇದು ಅಸರ್ಟಿವ್ ಸೆಂಟೆನ್ಸು. ಅಸರ್ಟಿವ್ ಸೆಂಟೆನ್ಸ್ ಸ್ಟ್ರಕ್ಚರ್ ಗೊತ್ತಿರುತ್ತೆ ನಿಮಗೆ. ಈ ಎಲ್ಲ ಸೆಂಟೆನ್ಸ್ಗಳಿಗೂ ಒಂದೊಂದು ಸ್ಟ್ರಕ್ಚರ್ ಇದೆ, ಆ ಸೆಂಟೆನ್ಸ್ನ ನಾವು ಕಲ್ತಿರಬೇಕು. ನೆಕ್ಸ್ಟು 17ನೇ ಕ್ವಶನ್ ನೋಡಿ. 17ನೇ ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ, ಬ್ರೂಟಸ್ ವಾಸ್ ಆನರಬಲ್ ಮ್ಯಾನ್ ಬಟ್ ಕೌನ್ಸಿಲ್ ವೋಟೆಡ್ ಟು ಕಿಲ್ ಹಿಮ್ ಅಂತ ಇದೆ. ಏನಾಗಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ಬರಬೇಕು, ಇಲ್ಲೊಂದು ಇದು ಬರಬೇಕು. ಸಾರಿ, ಇಲ್ಲಿ ಬಟ್ ಇಲ್ಲಿ ನೋಡಿ, ಆನರಬಲ್ ಮ್ಯಾನ್ ಅಂತ. ಆನರಬಲ್ ಹಾ ಬರಲ್ಲ, ಆನರಬಲ್ ಅಂತೇಳಿ ಬರುತ್ತೆ. ಸೊ ಆನರಬಲ್ ಅನ್ನೋದು ಒಂದೇ ಆಪ್ಷನ್ನು. ಆಟೋಮೆಟಿಕಲಿ ದ ಕೌನ್ಸಿಲ್ ಅಂತ ಇಲ್ಲಿ ಬರಲೇಬೇಕು. ಅರ್ಥ ಆಗ್ತಿದೆಯಾ? ದಿಸ್ ಈಸ್ ವಾಟ್ ಕರೆಕ್ಟ್ ಆನ್ಸರ್ ಆಗುತ್ತೆ. 3ನೇದು ಕರೆಕ್ಟ್ ಆನ್ಸರ್. 18ನೇ ಕ್ವಶನ್ ನೋಡಿ. ಮ್ಯಾನ್ ಹ್ಯಾಸ್ ಟು ಎನ್ಕೌಂಟರ್
ಮ್ಯಾನ್ ಹ್ಯಾಸ್ ಟು ಎನ್ಕೌಂಟರ್ okay, man has to encounter many hardships in life. Okay, the contextual meaning of the underlined word is, ಈ ಎನ್ಕೌಂಟರ್ ಅಂದರೆ ಏನು ಅಂತ ಹೇಳಿ ಕೇಳಿದ್ದಾರೆ. ಎನ್ಕೌಂಟರ್ ಅಂದರೆ ಬಿಯರ್, ಸಾಲ್ವ್, ಓವರ್ಕಮ್, ಫೇಸ್ ಅಂತ ಹೇಳಿದ್ರೆ ಫೇಸ್ ಅಂದರೆ ಎನ್ಕೌಂಟರ್ ಅಂತ ಹೇಳಿದ್ರೆ ತುಂಬ ಈ ಥರದ್ದು ಒಂದು ಸಿಚುವೇಶನ್ಗಳನ್ನ ಫೇಸ್ ಮಾಡಿದ್ದಾರೆ. ದ ಮ್ಯಾನ್ ಹ್ಯಾಸ್ ಟು ಫೇಸ್ ಮೆನಿ ಹಾರ್ಡ್ಶಿಪ್ಸ್ ಇನ್ ಲೈಫ್ ಅಂತ ಆಗುತ್ತೆ. ಎನ್ಕೌಂಟರ್ ಅಂದರೆ ಫೇಸ್ ಮಾಡಿದ್ದಾರೆ, ಫೇಸ್ ಟು ಫೇಸ್ ಅದನ್ನು ಎದುರಿಸಿದ್ದಾರೆ ಅಂತ ಅರ್ಥ. ದ ವರ್ಡ್ ಆಪೋಸಿಟ್ ಇನ್ ಮೀನಿಂಗ್ ಟು ಕಿಂಡಲ್ ಅಂತ ಇದೆ ನೋಡಿ. ಈ ನಾವು ವೊಕಾಬ್ಲರಿನೂ ಕೂಡ ಭಾಳ ವರ್ಕ್ ಮಾಡಬೇಕಾಗತ್ತೆ, ಯಾಕೆಂದರೆ ಅದ್ರ ಮೇಲೂ ಕೂಡ ಕ್ವಶನ್ಸ್ಗಳು ರೈಸ್ ಆಗ್ತವೆ. ಓಕೆ, ಈ 19ನೇ ಕ್ವಶನ್ ನೋಡಿ, ದ ವರ್ಡ್ ಆಪೋಸಿಟ್ ಇನ್ ದ ಮೀನಿಂಗ್ ಕಿಂಡಲ್ ಅಂತ ಹೇಳಿದ್ರೆ, ಮೀನಿಂಗ್ ಟು ಕಿಂಡಲ್ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಕಿಂಡಲ್, ಇಗ್ನೇಟ್ ಬರಲ್ಲ, ಇಗ್ನೋರ್ ಬರಲ್ಲ, ಎಂಕರೇಜ್ ಬರಲ್ಲ, ಎಸ್ಟಿಂಗ್ವಿಶ್ ಬರುತ್ತೆ. ಎಸ್ಟಿಂಗ್ವಿಶ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್ಟಿಂಗ್ವಿಶ್. ನೆಕ್ಸ್ಟು 20ನೇ ಕ್ವಶನ್ ನೋಡಿ, ಆಂಟೋನಿ ಟರ್ನ್ಡ್ ಎ ಡೀಫ್ ಇಯರ್ ಟು ಮೈ ಅಡ್ವೈಸ್ ಅಂತ ಹೇಳಿ. ಏನು ಇದರ ಅರ್ಥ ಅಂತ ಹೇಳಿದ್ರೆ, ದ ಕರೆಕ್ಟ್ ಮೀನಿಂಗ್ ಆಫ್ ದ ಅಂಡರ್ಲೈನ್ಡ್ ಇಡಿಯಮ್, ಈ ಒಂದು ಇಡಿಯಮ್ ಬಗ್ಗೆ ನಾವು ಹೇಳೋದಾದರೆ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಆಂಟೋನಿ ಟರ್ನ್ಡ್ ಎ ಡೀಫ್ ಇಯರ್ ಟು ಮೀ ಡೀಫ್ ಇಯರ್ ಟು ಮೈ ಅಡ್ವೈಸ್ ಅಂತ ಇದೆ. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ಡಿಸ್ರಿಗಾರ್ಡೆಡ್ ಅಂತ ಅರ್ಥ ಬರುತ್ತೆ. ಡಿಸ್ರಿಗಾರ್ಡೆಡ್, ಇದು ಅಲ್ಲ ಡಿಸ್ರಿಗಾರ್ಡೆಡ್ ಅನ್ನೋ ಒಂದು ಆನ್ಸರ್ ಬರುತ್ತೆ. ಇದು ಕರೆಕ್ಟ್ ಆನ್ಸರ್. ನೆಕ್ಸ್ಟು ನೋಡಿ, ಈ ಒಂದು 21ನೇ ಕ್ವಶನ್ನು, ವೆನ್ ಯು ಕಮ್ ಅಕ್ರಾಸ್ ಎ ಡಿಫಿಕಲ್ಟ್ ವರ್ಡ್ ಡ್ಯಾಶ್ ಇನ್ ದ ಡಿಕ್ಷನರಿ, ದ ಮೋಸ್ಟ್ ಸೂಟಬಲ್ ಫ್ರೇಸಲ್ ವರ್ಬ್ ಈಸ್ ವಾಟ್ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಲುಕ್ ಇಟ್ ಅಪ್ ಎಲ್ಲಿದೆ, ಲುಕ್ ಇಟ್ ಅಪ್ ಇದು ಕರೆಕ್ಟ್ ಆನ್ಸರ್. ಯಾಕೆ ಅಂತ ಹೇಳ್ತೀನಿ ಕೇಳಿ. ವೆನ್ ಯು ಕಮ್ ಅಕ್ರಾಸ್ ಎ ಡಿಫಿಕಲ್ಟ್ ವರ್ಡ್, ನೀನು ಒಂದು ಡಿಫಿಕಲ್ಟ್ ವರ್ಡನ್ನು ತಗೊಂಬಂದಾಗ ಏನಾಗುತ್ತೆ, ಲುಕ್ ಇಟ್ ಅಪ್ ಇನ್ ದ ಡಿಕ್ಷನರಿ, ಅದನ್ನು ಎಲ್ಲಿ ಹುಡುಕಬೇಕು, ಡಿಕ್ಷನರಿಯಲ್ಲಿ ಹುಡುಕಬೇಕು. ಡಿಫಿಕಲ್ಟ್ ವರ್ಡ್ಸ್ ಅಲ್ವಾ ಅದು, ಎಲ್ಲಿ ಹುಡುಕಬೇಕು, ಅಲ್ಲಿ ಹುಡುಕಬೇಕು ನೋಡಿ. ಎ ಸ್ಟೋರಿ ವರ್ಸ್, ಒಂದು ಸ್ಟೋರಿ ವರ್ಸ್ ಆಗುತ್ತೆ ಅಂದರೆ ಅಲ್ಲಿ ವಿರೋಧ ಆಗುತ್ತೆ ಅಂತ ಹೇಳಿದ್ರೆ ಅದನ್ನು ಬ್ಯಾಲೆಡ್ ಅಂತ ಹೇಳಿ ಕರಿತೀವಿ. ವರ್ಸ್ ಅಂದರೆ ಬ್ಯಾಲೆಡ್ ಅಂತ ಹೇಳಿ ಕರಿತೀವಿ. ಬ್ಯಾಲೆಡಲ್ಲಿ ಇಲ್ಲೇನಾಗುತ್ತೆ ಗೊತ್ತಾ, ಆ ನೆರೇಟಿವ್ ಪೋಯಮ್ಮು ಯೂಶ್ವಲಿ ಟೆಲ್ಲಿಂಗ್ ಎ ಸ್ಟೋರಿ ಇನ್ ವರ್ಸಲ್ಲಿ ಹೇಳ್ತೀವಿ. ಈ ಒಂದು ಇದರಲ್ಲಿ ವರ್ಸಲ್ಲಿ ಹೇಳ್ತೀವಿ, ಟೆಲ್ಲಿಂಗ್ ಎ ಸ್ಟೋರಿ ಇನ್ ವರ್ಸ್. ಟೆಲ್ಲಿಂಗ್ ಅ ಸ್ಟೋರಿ ಇನ್ ಅ ವರ್ಸಲ್ಲಿ ನಾವೇನು ಮಾಡ್ತೀವಿ, ಯು ಹ್ಯಾವ್ ಟು ಟೆಲ್ ಸ್ಟೋರಿ. ನೆಕ್ಸ್ಟು 23ನೇ ಕ್ವಶನ್ ನೋಡಿ, ಈ ಪಾಸ್ಡ್ ನೋಡಿ, ಈ ಪಾಸ್ಡ್ ಡ್ಯಾಶ್ ದ ಟ್ಯೂನಲ್ ಅಟ್ ಲೈಟನಿಂಗ್ ಸ್ಪೀಡ್ ಅಂತ ಇದೆ. ಇಲ್ಲಿ ನೋಡಿ, ಟ್ಯೂನಲ್ ಅಂತ ಬಂದಾಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಥ್ರೂ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಅವನು ಇಲ್ಲಿಂದ ಆ ಕಡೆಗೆ ಪಾಸ್ ಆಗ್ತಾನೆ ಅಂತ ಹೇಳಿದ್ರೆ ಥ್ರೂ ಆ ಟ್ಯೂನಲ್, ಆ ಒಂದು ಚಾನಲ್ ಮೇಲ್ಗಡೆ ಅಂತ ಹೇಳಿ ಅರ್ಥ ಬರೋದ್ರಿಂದ ಥ್ರೂ ಅಲ್ಲ, ಥ್ರೂ ಅಂತ ಆನ್ಸರು ಬರುತ್ತೆ ನೋಡಿ. ಈ 24ನೇ ಕ್ವಶನ್ನು, ದ ರಾಂಗ್ಲಿ ಸ್ಪೆಲ್ಟ್ ವರ್ಡ್ ಈಸ್ ಅಂತ ಇದೆ. ಮಿಸ್ಚೀಫ್ ಸರಿ ಇದೆ, ಡಿಸಿಸಿವ್ ಸರಿ ಇದೆ, ಕರ್ಚಿಫ್ ಸರಿ ಇದೆ ಅಲ್ವಾ, ಕರ್ಚಿಫ್ ಸರಿ ಇದೆ, ಕನ್ಸೀವ್ ಸರಿ ಇದೆ. ಮತ್ತು ಯಾವುದು ತಪ್ಪಾಗಿರೋದು ಅಂತ ಹೇಳಿದ್ರೆ ನೋಡೋಣ ಒಂದು ಸ್ವಲ್ಪ. ಮಿಸ್ಚೀಫ್ ಯಾವುದಿಲ್ಲಿ ಅಂತ ಹೇಳಿದ್ರೆ
ಥಿಂಕ್ ಎಲ್ಲವೂ ಕರೆಕ್ಟ್ ಇದೆ ಅನಿಸುತ್ತೆ. ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಬರಬೇಕು. ಓಕೆ, ಎಲ್ಲ ಕರೆಕ್ಟ್ ಇದೆ, ಏನು ತೊಂದರೆ ಇಲ್ಲ. 25ನೇ ಕ್ವೆಶನಿಗೆ ಬನ್ನಿ. ಇವಾಗ 25ನೇ ಕ್ವೆಶನ್ ನೋಡಿ. ಇಲ್ಲಿ ವಿ ಹ್ಯಾವೆಂಟ್ ಬೀನ್ ಏಬಲ್ ಟು ಫಾರ್ಮುಲೇಟ್ ಡ್ಯಾಶ್ ಪ್ಲ್ಯಾನ್ ಈವನ್ ಆಫ್ಟರ್ ಮಚ್ ಡಿಸ್ಕಷನ್. ನೋಡಿ, ನಾವು ಅಷ್ಟು ಡಿಸ್ಕಷನ್ ಮಾಡೋದು ಕೂಡ ಒಂದು ಏನು ಫಾರ್ಮುಲೇಟ್ ಮಾಡೋಕ್ಕಾಗ್ತಾ ಇಲ್ಲ ಒಂದು ಪ್ಲ್ಯಾನನ್ನು ಅಂಥೇಳಿ ಹೇಳಿದ್ದಾರೆ. ದ ಬೆಸ್ಟ್ ಸೂಟಬಲ್ ವರ್ಡ್ ಟು ಕಂಪ್ಲೀಟ್ ದ ಸೆಂಟೆನ್ಸ್ ಈಸ್ ಅಂಥೇಳಿ ಕೇಳಿದ್ದಾರೆ. ಇಲ್ಲಿ ಶೂರ್ ಬರುತ್ತಾ? ಬರಲ್ಲ. ಸರ್ಟೇನ್ ಬರಲ್ಲ. ಡೆಲಿಬ್ರೇಟ್ ಬರಲ್ಲ. ಡಿಫಿನೇಟ್ ಬರುತ್ತೆ. ಡೆಫಿನೇಟ್ ಅನ್ನೋದು ಕರೆಕ್ಟ್ ಆನ್ಸರ್. ವಿ ಹ್ಯಾವೆಂಟ್ ಬೀನ್ ಏಬಲ್ ಟು ಫಾರ್ಮುಲೇಟ್ ಎ ಡೆಫಿನೇಟ್ ಪ್ಲ್ಯಾನ್. ಒಂದು ಕರೆಕ್ಟಾದಂಥ ಪ್ಲ್ಯಾನನ್ನು ನಾವು ಎಷ್ಟೇ ಡಿಸ್ಕಷನ್ ಮಾಡಿದರೂ ಕೂಡ, ಆಮೇಲೆ ಅಂದರೆ ಆಫ್ಟರ್ ಮಚ್ ಡಿಸ್ಕಷನ್, ಒಂದು ಡಿಸ್ಕಷನ್ ಮಾಡಿದ್ಮೇಲೆ ತಗೊಂಡ್ವಿ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಆಪ್ಷನ್ 4 ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಆಪ್ಷನ್ 4. ನೆಕ್ಸ್ಟ್ 26ನೇ ಕ್ವೆಶನ್ ನೋಡಿದರೆ, ಹಿ ಜಸ್ಟ್ ಫಿನಿಶ್ಡ್ ಡ್ಯಾಶ್ ದ ಕ್ಲಾಸ್ ಅಂತ ಇದೆ. ದ ಮೋಸ್ಟ್ ಎಫೆಕ್ಟಿವ್ ವರ್ಡ್ ದಟ್ ಕಂಪ್ಲೀಟ್ಸ್ ದ ಸೆಂಟೆನ್ಸ್ ಈಸ್ ಅಂತ ಹೇಳಿ ಕೇಳಿದ್ದಾರೆ. ಹಿ ಜಸ್ಟ್ ಫಿನಿಶ್ಡ್ ಏನಾಗುತ್ತೆ? ಹಿ ಜಸ್ಟ್ ಫಿನಿಶ್ಡ್ ಟಾಕಿಂಗ್ ಟು ದ ಕ್ಲಾಸ್ ಆಗುತ್ತೆ. ಟಾಕಿಂಗ್ ಅನ್ನೋದು ಆನ್ಸರ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಫಿನಿಶ್ ಬಂದಮೇಲೆ ಶಿ ಫಿನಿಶ್ ರೈಟಿಂಗ್, ಶಿ ಫಿನಿಶ್ ಈಟಿಂಗ್, ಶಿ ಫಿನಿಶ್ ವರ್ಕಿಂಗ್, ಈ ರೀತಿ ING ಫಾರ್ಮ್ ಬರಬೇಕು. ಸೊ ಇಲ್ಲಿ ಟಾಕಿಂಗ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು, ದ ಸೈನ್ ಬೋರ್ಡ್ ದಟ್ ಈಸ್ ಅನ್ರಿಲೇಟೆಡ್ ಟು ದ ಅದರ್ 3 ಈಸ್ ಅಂತ ಕೇಳಿದ್ದಾರೆ. ಸೈನ್ ಬೋರ್ಡಿಗೆ ರಿಲೇಟೆಡ್ ಆಗಿಲ್ಲದೆ ಇರೋದು ಯಾವುದು ಅಂತ ಹೇಳಿದ್ರೆ, ಪೇಮೆಂಟ್ಸ್ ಆ್ಯಂಡ್ ರೆಸಿಪ್ಟು ಇದೆ, ರಿಲೇಟೆಡ್ ಆಗಿದೆ. ಡು ನಾಟ್ ಯೂಸ್ ಮೊಬೈಲ್ಸು ಇದೆ. ಬೇಬಿ ಆನ್ ಬೋರ್ಡ್ ತಪ್ಪು, ಇದು ಬರಲ್ಲ. ಚೆಕ್ ಕ್ಯಾಶ್ ಬಿಫೋರ್ ಲೀವಿಂಗ್ ದ ಕೌಂಟರ್, ಇದು ಕೂಡ ಬರುತ್ತೆ. ಸೊ ಆಪ್ಷನ್ 3 ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಆಪ್ಷನ್ 3. ಇನ್ನು 28 ಬಂದ್ವಿ ಅಂತ ಹೇಳಿದ್ರೆ, ಐ ಏಟ್ ಡ್ಯಾಶ್ ಆಸ್ ಐ ವಾಸಂಟ್ ಹಂಗ್ರಿ ಅಂತ ಇದೆ. ದ ಬೆಸ್ಟ್ ವರ್ಡ್ ದಟ್ ಕಂಪ್ಲೀಟ್ಸ್ ದ ಸ್ಟೇಟ್ಮೆಂಟ್ ಈಸ್ ಅಂತ ಹೇಳಿ ಕೇಳಿದ್ದಾನೆ. ನೋಡಿ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಎವ್ರಿಥಿಂಗ್ ಬರಲ್ಲ, ಸಮಥಿಂಗ್ ಬರಲ್ಲ, ಎನಿಥಿಂಗ್ ಬರಲ್ಲ, ನಥಿಂಗೇ ಬರೋದು. ಯಾಕೆ? ಐ ಏಟ್ ನಥಿಂಗ್. ನೋಡಿ, ಓದ್ತೀನಿ ಕ್ಲೀನಾಗಿ ಬರೆದಾದ್ಮೇಲೆ. ಐ ಏಟ್ ನಥಿಂಗ್ ಆಸ್ ಐ ವಾಸಂಟ್ ಹಂಗ್ರಿ. ನಾನು ಏನು ತಿಂದಿಲ್ಲ, ಅದಕ್ಕೆ ನನಗೆ ಹಸಿವಾಗ್ತಾ ಇದೆ ಅಂತ ಅರ್ಥ ಆಗ್ತಿದೆಯಾ? ಸಮಥಿಂಗ್, ಎನಿಥಿಂಗ್, ಎವ್ರಿಥಿಂಗ್ ಯಾವು ಬರಲ್ಲ. ಓಕೆ, ನೆಕ್ಸ್ಟು 29ನೇ ಕ್ವೆಶನ್ ನೋಡಿ. ದ ಗಿಫ್ಟ್ ವಾಸ್ ಏನು ಡ್ಯಾಶ್ ಎಕ್ಸ್ಪೆನ್ಸಿವ್ ಅಂತ ಇದೆ. ಮಚ್ ಎಕ್ಸ್ಪೆನ್ಸಿವಾ? ಅಲ್ಲ. ಮೋರ್ ಎಕ್ಸ್ಪೆನ್ಸಿವ್ ಅಲ್ಲ. ಲಾಟ್ ಟು ಎಕ್ಸ್ಪೆನ್ಸಿವ್. ದ ಗಿಫ್ಟ್ ವಾಸ್ ಟು ಎಕ್ಸ್ಪೆನ್ಸಿವ್. ಆ ಗಿಫ್ಟ್ ಇದೆಯಲ್ಲ, ತುಂಬ ಬೆಲೆ ಬಾಳೋದು ಅಂಥೇಳಿ ಅರ್ಥ ಬರುತ್ತೆ ಸ್ನೇಹಿತರೆ. ಈ ಒಂದು ಸೆಷನ್ನ ಲಾಸ್ಟ್ ಕ್ವೆಶನ್ ಯಾವುದಪ್ಪ ಅಂತ ಹೇಳಿದ್ರೆ, ಡೆಪ್ತ್ ಡೀಪ್ ಆಗುತ್ತೆ. ಸ್ಟ್ರೆಂತ್ ಏನಾಗುತ್ತೆ ಅಂತ ಕೇಳಿದರೆ, ಸ್ಟ್ರಾಂಗ್ ಆಗುತ್ತೆ, ಅಥವಾ ಸ್ಟ್ರಾಂಗೇ ಆಗುತ್ತೆ. ಸ್ಟ್ರೆಂತ್ ಸ್ಟ್ರಾಂಗ್ ಆಗುತ್ತೆ. ಇದು ಗೊತ್ತಿರಬೇಕು. ಡೆಪ್ತ್ ಡೀಪ್ ಆದರೆ ಸ್ಟ್ರೆಂತ್ ಸ್ಟ್ರಾಂಗ್ ಆಗುತ್ತೆ ಅನ್ನೋದು ಗೊತ್ತಿರಬೇಕು. 4th ಒನ್ ಕರೆಕ್ಟ್ ಆನ್ಸರ್ ಆಗುತ್ತೆ. ಸ್ನೇಹಿತರೆ, ಯಾರೆಲ್ಲ ನನ್ನ ಕ್ಲಾಸಸ್ಸನ್ನು ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಯಾಕೆಂದರೆ ನೆಕ್ಸ್ಟ್ ಮಾಡ್ತಕ್ಕಂಥ ವಿಡಿಯೋಗಳು ನಿಮಗೆ ಈಸಿಯಾಗಿ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರ್ತವೆ. ಮತ್ತು ಈ ಒಂದು ಕ್ಲಾಸಸ್ ಎಲ್ಲ ಫ್ರೀ ಇರೋದ್ರಿಂದ ಎಕ್ಸಾಮ್ ಆಗೋವರೆಗೂ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಕ್ಲಾಸಸ್ಸನ್ನು ಮಾಡಿಕೊಡ್ತೀನಿ ನಾನು ಅಂತ ಹೇಳ್ತಾ, ಸಾಧ್ಯವಾದರೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಕೇಳಿ ಅಂತ ಹೇಳ್ತಾ, ಥ್ಯಾಂಕ್ ಯು. ಬಾಯ್ ಧನ್ಯವಾದಗಳು.